ಬಂದಿದ್ದೀವಿ. ನೀನು ಮಾತಾಡು. ನಾನು ದಿನ ಮಾತಾಡ್ತೀನಿ. ದಪ್ಪ ದೊಡ್ಡ ಮುದ್ದೆ ತಿಂದು ಬಂದಿದ್ದೀವಿ. ಈಗ ಅವ್ರು ಮುದ್ದೆ ತಿಂದಿದ್ಯಾ ಅಂತ ಕೇಳಿದ್ರ ಅವರು. ಮತ್ತೆ ಕೆಲಸ ಮಾಡೋಕೆ ಕೆಲ್ಸಕ್ಕೆ ಬಂದಿದ್ದೀವಿ. ಶಕ್ತಿ ಬೇಡವಾ ಕೆಲಸ ಮುದ್ದೆ ತಿನ್ಕೊಂಡು? ಕೆಲ್ಸಕ್ಕೇನು ಬಂದಿಲ್ಲ ಫ್ರೆಂಡ್ಸ್, ಸುಮ್ಮನೆ ಬಂದವ್ರೆ. ಸುಮ್ಮನೆ ಫ್ರೆಂಡ್ಸ್ ಕರ್ಕೊಂಬಂದವ್ರೆ. ಒಂಚೂರು ಹೆಲ್ಪ್ ಮಾಡ್ಕೊಡು ಅಂತ ಕರ್ಕೊಂಬಂದಿದ್ದೀನಿ. ಎಲ್ಲರೂ ಹಾಕೊಂತ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಇವತ್ತು ನಾವು ರಾಗಿ ಮಿಷಿನ್ಗೆ ಬರುತ್ತೆ, ಅದೇ ತೆನೆನ ರಾಗಿ ಮಾಡ್ಕೊಡ್ತದಲ್ಲ ಅದು, ಅದಕ್ಕೆ ಇವಾಗ ಬಂದಿದ್ದೀವಿ ಎಲ್ಲರನ್ನೂ ಕರ್ಕೊಂಡು. ಇವಾಗ ಮಿಷಿನ್ ಇನ್ನೂ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀವಿ. 4 ಜನ ಲೇಬರ್ಸ್ನ, ಜೆಂಟ್ಸ್ ಲೇಬರ್ಸ್ನ ಕರ್ಕೊಂಬಂದಿದ್ದೀವಿ. ಇವಾಗ ಗಾಡಿ ಬಂದಾಗ ಸ್ಟಾರ್ಟ್ ಮಾಡ್ಬೇಕು ಕೆಲಸನ. ಅಂಥವ್ರಿಗೂ ಒಂದು ಸ್ವಲ್ಪ ಸುತ್ತಾಡೋಣ, ಈ ಜೋಳ ಎಲ್ಲ ನೋಡೋಣ ಅಂತ ಬಂದಿದ್ದೀವಿ. ಏನು ರಜಮ್ಮ ಸಮಾಚಾರ? ಹೇಳ್ಬೇಕಲ್ಲ, ಕೆಲಸ ಮಾಡಕ್ಕೆ ಕರ್ಕೊಂಬಂದಿದೆಯಲ್ಲ. ಹೇಳ್ತೀನಿ ಆಮೇಲೆ. ಇವಾಗ ಲವಣಿಯ ಏನೋ ಬುಲ್ಡೇಜರು ಅಂತ ಅವಳೆ, ಬುಲ್ಡೇಜರ್ ಮೂವನು ಕುತ್ಕೊಂಡು ಹೋಗ್ಲಿ ಅಂತವಳೆ. ಏನು ಹೊಟ್ಟೆ ಬರಿ. ಇದು ಯಾರ್ದು? ಅದ್ಯಾರ್ದು? ಇದು ನಮ್ಮದು. ಹಾಕ್ಬಿಡಮ್ಮ ಫ್ರೆಂಡ್ಸ್. ಹೇಳಲ್ಲ ಕೇಳಲ್ಲ, ಆನ್ ಮಾಡ್ಕೊಂಬಂದ್ಬಿಡ್ತಾಳೆ ಫ್ರೆಂಡ್ಸ್. ಮಾಡಿ ಫ್ರೆಂಡ್ಸ್ ಹೇಳೋ. ಇವಾಗ ಬಿಸಿಲಲ್ಲಿ ಒಣಗಬೇಕು. ಮಕ ಅವಾಗ ಹೆಂಗಿರ್ತದೆ, ರಾಜಮನ್ ಮಕ ಈಗ ಬಂದಾಗ ಹೆಂಗೈತೆ. ಬಿಫೋರ್ ಆಫ್ಟರ್ ಆಮೇಲೆ ತೋರಿಸ್ತೀವಿ. ಆಫ್ಟರ್ ಬಿಫೋರ್ ಕೆಲಸ ಮುಗಿದ ಮೇಲೆ ಮುಳಿದಿದ್ದು. ಇಷ್ಟಪ್ಪ ಕುಂಕುಮ ಇರಲ್ಲ ಬರೋವಾಗ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಮಿಷಿನ್ ಬಂದ್ಬಿಟ್ಟು ತಲೆಗಾಗಲಿ ಮೂಗಾಗಲಿ ಬಟ್ಟೆ ಕಟ್ಕೊಂಡು ನಾವು ರೆಡಿ ಆಗ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಆದರೆ ನಾವು ಸ್ಟಾಪ್ ಮಾಡೋ ಅಂಥ ಪರಿಸ್ಥಿತಿ ಬಂತು ಮಿಷಿನ್ನ. ಯಾಕಂತಂದರೆ ನಾವು ನೆನ್ನೆ ಸಾಯಂಕಾಲ ಲಾಗ್ ಹಾಕಿದ್ದೀನಿ, ನೋಡಿದ್ದೀರಲ್ವ. ಅದರಲ್ಲಿ ನಾವು ಗುಡ್ಡೆಗೆ ಎಷ್ಟು ಹಾಕಿದ್ದು, ಯಾವ ಥರ ಗುಡ್ಡೆ ಮಾಡಿದ್ದು ಅಂತ ನೀವು ನೋಡಿದ್ದೀರಾ. ಆ ಥರ ಗುಡ್ಡೆ ಮಾಡಿರೋದಕ್ಕೆ ಒಂದ್ರ ಮೇಲೊಂದು ರಾಗಿ ಹೊರೆಗಳ್ನ ಹಾಕಿರೋದಕ್ಕೆ ಅದು ತೇವಾಂಶ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ, ತೆನೆ ಹಂಗೆ ಬೀಳ್ತೈತೆ ಒಂದು ಹೊರೆ ಹಾಕಿದ್ದಕ್ಕೆ. ಅದಕ್ಕೆ ಅವಣ್ಣ ಏನಂತಂದರು ಅಂದರೆ, ನನಗೆ ಇದನ್ನೇನಾದರೂ ನಾನು ಮಿಷಿನಿಗೆ ಕೊಟ್ಟರೆ ನನ್ನ ಮೇಲೆ ಜನಗಳಿಗೆ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬಂದ್ಬಿಡ್ತದೆ. ಯಾವನೋ ಮಿಷಿನ್ಗೆ ಹಾಕ್ಕೊಟ್ಟೋಗಿದ್ದು ಇಷ್ಟೊಂದು ಎನೆಯವೆ ಅಂತ ನನ್ನ ಬೈಕಂತಾರೆ. ಅದಕ್ಕೋಸ್ಕರ ಎಲ್ಲ ಅಳ್ಬಿಡ್ರಿ ಅಂತ ಅಂದರು. 1/2 hour ಈ ಥರ ಆಡಲಿದ್ದು, ಇನ್ನು 1/2 hour ಉಲ್ಟಾ ಮಾಡೋದು. ಅದೇ ಹೊರೆನ ಏನು ಇಟ್ಟಿದ್ವೋ ಅದನ್ನು ಉಲ್ಟಾ ಮಾಡಿ ಹಾಕಿದ್ವಿ. ಸೂಪರಾಗಿ ಬಿಟ್ಕೊಂಡು ಎಷ್ಟು ಮೂಟೆ ರಾಗಿ ಆಗಿದ್ದು ಅಂತ ಎಂಡಿಂಗಲ್ಲಿ ತೋರಿಸ್ತೀನಿ, ನೋಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾಯಿದ್ದೀನಿ. ಯಾಕಂದರೆ ಎಷ್ಟು ಮೂಟೆ ಆಗಿದ್ದು ಅಂತ ನಿಮಗೂ ಗೊತ್ತಾಗಬೇಕಲ್ಲ, ಕ್ಯೂರಿಯಾಸಿಟಿ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ತೀವ್ರ ಆಗ್ತಾಯಿದ್ದೀವಿ, ಉಲ್ಟಾ ಮಾಡ್ತಾಯಿದ್ದೀವಿ ನಾವು. ನೀವು ಯಾರೇ ಮಿಷಿನ್ಗೆ ಈ ಥರ ಕೊಟ್ರೂ ಒಂದೇ ಹತ್ರ ಈ ಥರ ಹಾಕ್ಬೇಡ್ರಿ, ತೆಳ್ಳಗೆ ಹಾಕ್ಕೊಳ್ರಿ. ನೀವು ಹೊರೆಗಳ್ನ ನಾವು ಕಂತೆ ಏನು ಕಟ್ಟಿರ್ತೀವಿ ರಾಗಿದು, ಅದನ್ನು ಸಪ್ರೇಟಾಗಿ ಸ್ವಲ್ಪ ಹಾಕ್ಕೊಳ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಮಾಡಿರೋ ತಪ್ಪು ನೀವು ಮಾಡಬಾರ್ದು ಅಂತ ಹೇಳ್ತಾಯಿದ್ದೀನಿ. ಆಮೇಲೆ ಏನು ಪ್ರಾಬ್ಲಮ್ಮು, ಟೆನ್ಷನು ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗಲ್ಲಿ ನೋಡೋ ಆ ಥರ ಖುಷಿಯಾಗಿರ್ತೀನಿ. ಆಮೇಲೆ ಇನ್ನೊಂದು ಕಾಲು ಭಾಗ ಹುಲ್ಲೈತೆ ಅನ್ನೋವಾಗ ಟೆನ್ಷನ್ ಎತ್ಕೊಂಡ್ಬಿಡುತ್ತೆ. ಯಾಕೆ ಅಂತಂದರೆ ಇನ್ನು ಒಂದು 70 ವರೆ ಇರ್ಬೋದು ಅಂದ್ಕೊಳ್ಳಿ ಫ್ರೆಂಡ್ಸ್. ಅಷ್ಟೊತ್ತಿಗೆ ಒಂದು 3.25 ಮೂಟೆ ರಾಗಿ ಆಗಿದ್ದು. ಇದೇನಪ್ಪ ಇದು 10-11 ಮೂಟೆ ಆಗ್ತವೆ, ಒಂದು 12 ಮೂಟೆನಾದರೂ ಆಗ್ತವೆ ಅಂತ ಎಲ್ಲರೂ ಬಂದು ಹೇಳೋರು. ಇದೇನು ಹಿಂಗೆ ಬರೀ 3.25 ಮೂಟೆ ಆಗ್ಬಿಟ್ವಲ್ಲ. ನಾನು ನಮ್ಮ ರವಿಗೆ ಅವ್ರಿಗೂ ಒಂದು ಮೂಟೆ ಕೊಡ್ತೀನಿ ಇರ್ರಿ, ಹೊಲ ಕಟ್ಟೋವರೆಗೂ ತೆನೆ ಹಾಕೋವರೆಗೂ ಇರ್ರಿ ಅಂತ ನಾನು ಅವ್ರಿಗೆ ಬೇರೆ ಮಾತು ಕೊಟ್ಬಿಟ್ಟಿದ್ದೀನಿ. ಇದು ಹೆಂಗಪ್ಪ ಮಾಡೋದು, ಈ 3.25 ಮೂಟೆ ಆಗ್ಬಿಟ್ಟವೆ, ಇನ್ನೇನು ಇದೆಲ್ಲ ಹಾಕಿದ್ರೆ ಒಂದು 4-4.25 ಮೂಟೆ ಆಗ್ಬೋದು. ಇದು ಹೆಂಗಪ್ಪ ಅಂತ ಸಿಕ್ಕಾಬಟ್ಟೆ ಟೆನ್ಷನ್ ಆಗೋಯ್ತು ಫ್ರೆಂಡ್ಸ್. ನೋಡಿ, ಇದು ಗುನಿ. ಈ ಗುನಿಲಿ ನ್ಯಾಪಾಟಿ ರಾಗಿ ಬರ್ತವೆ ಅಂತ ಅಂದ್ಕೊಂಡು ನೋಡಿ, ಅಲ್ಲಿ ಅಷ್ಟು ರಾಶಿ ಹುಲ್ಲು ಬಿದ್ದೈತೆ. ಇವಾಗ ತೋರಿಸ್ತೀನಿ ನೋಡಿ, ಅಲ್ಲಿ ಎಷ್ಟು ಹುಲ್ಲೈತೆ ಅಂತ ಅಂದ್ಬಿಟ್ಟು. ಅಷ್ಟು ಹುಲ್ಲೈತೆ ಫ್ರೆಂಡ್ಸ್. ನಿಜವಾಗೂ ನಮಗೆ ಎಂಥ ಟೆನ್ಷನ್ ಹೊತ್ಕೊಂಡಿತ್ತು ಅಂತಂದರೆ, ರಾಗಿ ಆಗಲೇ ಇಲ್ವಲ್ಲಪ್ಪ ಈ ಸತಿ ಹುಲ್ಲು. ಆಮೇಲೆ ಇನ್ನೊಂದು ಸಮಾಧಾನ ಮಾಡ್ಕೊಂಡೆ, ಬಿಡು ಹೋಗ್ಲಿ, ದೇವ್ರು ಕೊಟ್ಟೋಷ್ಟಾಗಲಿ, ಹಸುಗಳಿಗೆ ಹುಲ್ಲಾದರೂ ಆಯ್ತಲ್ಲ ಮಳೆಗಾಲಕ್ಕೆ ಅಂತ ಒಂದು ಸಮಾಧಾನ ಮಾಡ್ಕೊಂಡು ಹಂಗೆ ಇದ್ದೆ. ಯೋಚನೆ ಮಾಡ್ತಾ ಆಮೇಲೆ ಲಾಸ್ಟಿಗೊಂದು ಬಂಪರ್ ಆಫರೇ ನನಗೆ ಹೊಡೀತು. ಯಾಕಂತಂದರೆ ಲಾಸ್ಟಲ್ಲಿ ನೋಡಿರಿ ಇದೇನೋ ಅಂತ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ನೋಡಿ, ಆ ಕಡೆ ಸೈಡಲ್ಲಿ ನೋಡಿ, ಇನ್ನು ಅಷ್ಟೇ ಇರೋದು. ಇಷ್ಟು ರಾಗಿ ಇರೋವಾಗ ಇನ್ನು 3.5 ಚೀಲ ಆಗಿದ್ದು. ಇನ್ನು ಅಷ್ಟೊಂದು ಹುಲ್ಲಿರೋವಾಗಲೇ 3.5 ಚೀಲ ಆಗವೆ.
ಇನ್ನಿಷ್ಟು ಕಂತ ಇರೋವಾಗ ಇನ್ನೆಷ್ಟು ಆಗ್ತವೆ ಅಂತ ನನಗೆ ಟೆನ್ಷನ್ ಹತ್ಕೊಂಬಿಡ್ತು. ಆಮೇಲೆ ನಮ್ಮ ವಾರ್ಗಿತ್ತಿ ರಾಜಮ್ಮವ್ರ ಹತ್ರ ಹೋಗಿ, ಲೇ ಹುಡುಗಿ, ನಾನು ಇದೇ ಥರ ಅವ್ರನ್ನ ಮಾತಾಡ್ಸೋದು, ಲೇ ಹುಡುಗಿ ಇದೆಯಲ್ಲ ಮಗ ಇಷ್ಟು ರಾಗಿ ಆಗುವೆ ಅಂತ. ನಮ್ಮ ರಾಜಮ್ಮವ್ರು ಏನಂತ ಅಂದರು ಅಂದರೆ, ಉಕ್ಕೊಂಡ್ಲ ಮಗ, ನನಗೂ ಯಾಕೋ ಟೆನ್ಷನ್ ಹತ್ಕೊಂಡ್ಬಿಡ್ತು, ಏನು ಮಾಡೋದು, ಇದೇನು ಅಷ್ಟು ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಚೀಲನ, ಅಷ್ಟು ಹುಲ್ಲು ರಾಶಿ ಆಗೈತೆ ನೋಡಿ, ಅಲ್ಲ ಅಷ್ಟೇ ಚೀಲ ಆಗಿರೋದು ರಾಗಿ. ಟೆನ್ಷನ್ ಹತ್ಕೊಳುತ್ತೋ ಇಲ್ವೋ ಹೇಳಿ ಫ್ರೆಂಡ್ಸ್. ಅವಳಂತೂ ನಮ್ಮ ರಮ್ಯಾ ಕಾದು ಕಾದು ಅಕ್ಕ ರಾಗಿನೇ ಬರ್ತಾ ಇಲ್ಲ ಕಣಕ್ಕ ಅಂತ ಅಂದ್ಬಿಟ್ಟು ಚೀಲ ಇಕ್ಕೊಂಡಿದ್ದವಳು ಟಬ್ಬಿಕ್ಕೊಂಬಿಟ್ಲು ನೋಡಿ ಫ್ರೆಂಡ್ಸ್. ಅಷ್ಟೇ ಎಷ್ಟು ಸ್ಲೋ ಬರ್ತಾವೆ ನೋಡಿ, ಅಷ್ಟೇ ಸ್ಲೋವಾಗಿ ಬರ್ತಾ ಇರೋದು ರಾಗಿ. ಅವಳು ನೋಡಿ ನೋಡಿ ಕಣ್ಣೆಲ್ಲ ಇದು ತುಂಬ್ಕೊಂಬಿಟ್ಟಿದ್ದ. ನಾನು ಅದಕ್ಕೆ ಟೆನ್ಷನ್ ಮಾಡ್ಕೊಂಬಿಡ, ದೇವ್ರು ಕೊಟ್ಟಷ್ಟು ಆಗಲಿ ಅಂತ ನಾನು ಮನಸ್ಸಲ್ಲೇ ಅಂದ್ಕೊಂಬಿಟ್ಟು. ರಾಗಿ ಮಾತ್ರ ಸಖತ್ತಾಗವೆ ಫ್ರೆಂಡ್ಸ್, ಹೊಸ ರಾಗಿ ಬೆಳ್ಳಗವೆ ನೋಡಿ ಎಷ್ಟು ಚೆನ್ನಾಗವೆ ಅಂತ, ಸೂಪರಾಗವೆ. ಇನ್ನು ರಾಗಿ ಹಾಕ್ಸಿಲ್ಲ, ಮುದ್ದೆ ಮಾಡಿಬಿಟ್ಟು ಆಮೇಲೆ ನೋಡೋಣ ಅಂತ. ನಮ್ಮ ವಾರ್ಗಿತ್ತಿಯವರು ತಗೊಂಡೋಗು ಒಂದು ಮೂಟೆ ಅಂತ ಅಂದಿದ್ದಕ್ಕೆ ಅವರು ಮಿಲ್ಗೆ ಹಾಕ್ಸ್ದಾಗ ಒಂದು 10 ಸೇರು ಕೊಡು ಸಾಕು ನನಗೆ ರಾಗಿ ಅವೆ ಅಂತ ಅಂದರು. ನೋಡಿ ಅಷ್ಟು ಹುಲ್ಲು ರಾಶಿ ಆಗೈತೆ ಫ್ರೆಂಡ್ಸ್. ನೋಡಿ ನಾನು 3.25 ಮೂಟೆ ಅಂತ ಹೇಳಿದ್ದೀನಿ, ಇಲ್ಲಿ ನೋಡಿ 2 ಮೂಟೆ ಇರೋದು. ಇನ್ನು 1.25 ಮೂಟೆ ಏನಾಗುತ್ತೆ ಅಂದರೆ, ಇನ್ನು ರಮ್ಯ ಇಳಿತಾವಳಲ್ಲ ಒಂದು ಮೂಟೆ, ಇನ್ನೊಂದು ಅರ್ಧ ಮೂಟೆ ಆಗ್ತವೆ. ಅದು ಫುಲ್ಲು ಹುಲ್ಲು ಹಾಕಿದಾಗ ನಮಗೆ ಟೆನ್ಷನ್ ಹತ್ಕೊಂಡ್ಬಿಡ್ತು, ಅದಕ್ಕೋಸ್ಕರ. ಆಮೇಲೆ ಗುನ್ನಿ ಹಾಕಿದ್ಮೇಲೆ ಎಷ್ಟು ಚೀಲ ಆಗ್ತವೆ ಅಂತ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಒಂದೊಂದು ಸಲ ಹಂಗೆ ಫ್ರೆಂಡ್ಸ್, ಹೆಂಗೆ ಗೊತ್ತಾ, ನಮಗೆ ದೊಡ್ಡವ್ರು ಹೇಳೋರಲ್ಲ, ಕಂಡಿದ್ದೆ ಎಲ್ಲ ನಿಜ ಅಲ್ಲ, ನಮ್ಮ ಕಣ್ಣು ಒಂದೊಂದ್ಸಲ ನಮಗೆ ಮೋಸ ಮಾಡುತ್ತೆ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ನಾವೇ ಡೈರೆಕ್ಟಾಗಿ ನೋಡ್ತಾ ಇದ್ದೀವಲ್ಲ, ನಮ್ಮ ಕಣ್ಣೆಷ್ಟು ನಮಗೆ ಮೋಸ ಮಾಡ್ತವೆ, ನಮ್ಮ ಮನಸ್ಸು ಯಾವ ಥರ ಚಟಪಡಿಸ್ತಾ ಇರುತ್ತೆ ಅಂತ. ಅದೇ ಥರ ನಮಗೆ ಈ ಹುಲ್ಲಾಕವಾಗ ಆಗ್ಬಿಟ್ಟಿತ್ತು. ಇದೇನಪ್ಪ ಸಿಕ್ಕಾಪಟ್ಟೆ 4 ಮೂಟೆ ಅಂದರೆ ಬೇಜಾರಾಗಿ ಆಗುತ್ತೆ. ತಾಪು ಪಕ್ಕ ಏನು ಹೀರೋಯಿನ್ ಆಗ್ಬಿಟ್ಟಿದ್ಯಾ. ರಾಗಿ ಮುಗೀತು, ಇಷ್ಟಾಗಿದೆ ರಾಗಿ. ನಿಮ್ಮ ಮನೇಲಿ ಐತೆ ಅಮ್ಮನ ಫೋನ್, ಅಲ್ಲಿ ತಗಡಾಯ್ತಾನೋ ಇಲ್ಲೆಲ್ಲ ಅದು ತಿತ್ತಿದ್ದು ಬಿಡು. ಹರ್ಕಂತ ಕಿತ್ಕಂತ ಬೆಳಗ್ಗೆ ಎದ್ದಿದ್ದು ಜೋಸ್ಕು ಸಾಯಂಕಾಲ ಆತ ಇರೋ ಜೋಸ್ಕು ನಿಜವಾಗ್ಲೂ ಸಾಕಾತು. ಅದು ಎಲ್ಲರೂ ಮುಖರು ನೋಡಿದರೆ ನಿಜವಾಗ್ಲೂ ನಗ ಬಂದ್ಬಿಡೋದು ಫ್ರೆಂಡ್ಸ್. ಎಲ್ಲ ಮಾಡೋಣ ಅಂದ್ಕೊಂಡೆ, ಆದರೆ ನಾನೇ ಸುಸ್ತಾಗಿ ಹೋಗಿದ್ದೆ. ಲಾವಣ್ಯ ಹಂಗೂ ಮೊಬೈಲ್ ಹಿಡ್ಕೊಂಡು ಅಕ್ಕ 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 ಅಂತ ರೇಗ್ಸೋಳು. ಕಷ್ಟ ಬಿದ್ದಿದ್ದಕ್ಕೂ ಪ್ರತಿಫಲ ಸಿಕ್ತು ಅಂದ್ಬಿಟ್ಟು ಫ್ರೆಂಡ್ಸ್. ಇದಕ್ಕೆಲ್ಲ ನೋಡಿ, ನಾವು ಮನೆ ಹತ್ರ ಹುಲ್ಲು ತಗೊಂಡು ಈ ರಾಗಿ ಒಳಗಡೆ ಹಾಕೋಣ ಅಷ್ಟರಲ್ಲಿ ನನಗೆ 25,000 ಖರ್ಚಿಗೆ ಬಂತು. ಇವಾಗ ಯಾವ ಲೇಬರ್ಗಳ್ನು ಮಾತಾಡ್ಸೋಕ್ಕಾಗಲ್ಲ, ನಮ್ಮವರೇ ನಾವು ಸೇರ್ಕೊಂಡು ಮಾಡ್ಕೊಬೇಕು. ಆದರೆ ಕೆಲವು ಮನೆಗಳಲ್ಲಿ ಎಲ್ಲರೂ ಹಂಗೆ ಸೇರ್ಕೊಂಡು ಮಾಡೋಕ್ಕಾಗಲ್ಲ, ಲೇಬರ್ನ ಕರೆಸ್ಬೇಕಾಗುತ್ತೆ. ನಮ್ಮ ಮನೇಲೆಲ್ಲ ಸೇರ್ಕೊಂಡು ನನಗೆ ನಮ್ಮ ಹುಡುಗರು ಹೆಲ್ಪ್ ಮಾಡಿಕೊಟ್ರು, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಈ ವಿಲೇಜ್ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪೂರ್ತಿ ವಿಡಿಯೋ ಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.